ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಫಿನ್ಲಾಂಡ್ನಲ್ಲಿ ನಡೆದ ಕುಲ್ತಾರಂತ ಟಾಕ್ಸ್ನಲ್ಲಿ ಯುರೋಪ್ ದೇಶಗಳ ದ್ವಂದ್ವ ನೀತಿಗೆ ತೀವ್ರ ತಿರುಗೇಟು ನೀಡಿದ್ದಾರೆ. ರಷ್ಯಾ ತೈಲ ಖರೀದಿಯ ಬಗ್ಗೆ ಯುರೋಪ್ ಕೇಳುತ್ತಿರುವ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಅವರು ಹೇಳಿದ ಮಾತುಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿವೆ. ರಷ್ಯಾದಿಂದ ಭಾರತ ತೈಲ ಖರೀದಿಸುವ ವಿಚಾರವಾಗಿ ಪ್ರಶ್ನೆ ಕೇಳಿದಾಗ ಯುರೋಪ್ ದೇಶಗಳು ಶಸ್ತ್ರಾಸ್ತ್ರಗಳನ್ನು ಮಾರಾಟ ಮಾಡುತ್ತವೆ, ಅವುಗಳನ್ನು ಭಾರತದ ಮೇಲೆ ದಾಳಿ ಮಾಡಲು ಬಳಸಲಾಗುತ್ತದೆ. ಇದು ಇಂದು ಮಾತ್ರವಲ್ಲ, ಹಲವು ವರ್ಷಗಳಿಂದ ನಡೆಯುತ್ತಿದೆ ಎಂದು ಜೈಶಂಕರ್ ಹೇಳಿದರು. ಯಾವುದೇ ಯುರೋಪಿಯನ್ ದೇಶವು ಭಾರತದ ಶಸ್ತ್ರಾಸ್ತ್ರಗಳಿಂದ ದಾಳಿಗೊಳಗಾಗಿಲ್ಲ. ಆದರೆ ಯುರೋಪ್ ಶಸ್ತ್ರಾಸ್ತ್ರಗಳ ವಿಷಯದಲ್ಲಿ ಭಾರತಕ್ಕೆ ಇದನ್ನು ಹೇಳಲು ನನಗೆ ಇಷ್ಟವಾಗುತ್ತದೆ ಎಂದು ಅವರು ಖಡಕ್ ಮಾತುಗಳನ್ನಾಡಿದರು. ಇನ್ನು ರಷ್ಯಾ ತೈಲವನ್ನು ಬೆಲೆ ಮತ್ತು ಲಭ್ಯತೆಯ ಆಧಾರದ ಮೇಲೆ ಖರೀದಿಸುವುದು ಭಾರತದ ಹಕ್ಕು ಎಂದು ಸ್ಪಷ್ಟಪಡಿಸಿದರು. ಯುರೋಪ್ ತನ್ನ ಸಮಸ್ಯೆಗಳನ್ನು ಜಗತ್ತಿನ ಸಮಸ್ಯೆಗಳಾಗಿ ಪರಿಗಣಿಸುತ್ತದೆ, ಆದರೆ ಜಗತ್ತಿನ ಸಮಸ್ಯೆಗಳನ್ನು ತನ್ನದಾಗಿ ಪರಿಗಣಿಸುವುದಿಲ್ಲ ಎಂದು ಟೀಕಿಸಿದರು. ಭಾರತ ತನ್ನ ರಾಷ್ಟ್ರೀಯ ಹಿತಾಸಕ್ತಿಗಳನ್ನು ರಕ್ಷಿಸುತ್ತಾ ಯಾವುದೇ ದೇಶದ ದ್ವಂದ್ವ ನೀತಿಗೆ ಬಗ್ಗುವುದಿಲ್ಲ, ದ್ವಂದ್ವಗೆ ಬಗ್ಗುವುದಿಲ್ಲ ಎಂಬ ಸಂದೇಶವನ್ನು ಇದು ನೀಡುತ್ತದೆ.